ಸರ್, ಇತ್ತೀಚೆಗೆ ಕರ್ನಾಟಕ ವಿಧಾನಸಭೆಗೂ ಕೂಡ ಎರಡು ಬೈ ಎಲೆಕ್ಷನ್ ನಡೆಯುತ್ತೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ. ನಾರ್ಮಲಿ ಬೈ ಎಲೆಕ್ಷನ್ ಅಂತ ಬಂದಾಗ ಯಾವ ಪಕ್ಷ ಆಡಳಿತದಲ್ಲಿರುತ್ತೆ ಆ ಪಕ್ಷ ಗೆಲ್ಲೋದು ಸರ್ವೇ ಸಾಮಾನ್ಯ. ಆದ್ರೆ ನಾವು ದಾವಣಗೆರೆ ಸೌತ್ ಅನ್ನ ನೋಡಿದಾಗ ಎಲ್ಲೋ ಸಮರ್ಥ ಶಾಮ್ನೂರು ಪ್ರಯಾಸದ ಗೆಲುವು, ಎಲ್ಲೋ ನೂಕಿ ತಳ್ಳಿ 5,700 ಮತಗಳಿಂದ ಗೆದ್ರು ಅಂತ ಅನ್ಸುತ್ತಾ? ಇನ್ನೊಂದು, ಇವತ್ತಿಗೆ ಭಾರತದಲ್ಲಿ ಇರುವಂತ ಒಂದು ಕಾಮನ್ ನೋಷನ್, ಇನ್ನೊಬ್ಬ ಕಾಮನ್ ಮ್ಯಾನ್ ಯಾವ ರೀತಿ ಯೋಚನೆ ಮಾಡ್ತಾನೆ ಅಂದ್ರೆ, ಆ ಮುಸ್ಲಿಂ ಸಮುದಾಯ ಅಂತ ಬಂದಾಗ ಒಂದು ದೊಡ್ಡ ಸಮುದಾಯ ಇವತ್ತಿಗೆ ಯಾರ ಹಿಂದೆ ನಿಲ್ಲುತ್ತೆ ಅಂತ ಕೇಳಿದ್ರೆ ಕಾಂಗ್ರೆಸ್ಸಿಗರ ಹಿಂದೆ. ಆದ್ರೂ ಒಂದು ಕುಟುಂಬಕ್ಕೋಸ್ಕರ, ಒಂದು ಟಿಕೆಟ್ಗೋಸ್ಕರ ಮುಸ್ಲಿಂ ಸಮುದಾಯವನ್ನ ಕಾಂಗ್ರೆಸ್ಸಿಗರು ಎದುರಾಕೊಂಡ್ರು ಅಥವಾ ಅವರಿಗೆ ಮೋಸ ಮಾಡಿದ್ರು ಅಂತ ಏನಾದ್ರು ಅನ್ಸುತ್ತಾ? ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ ಈಗ ಬಿಜೆಪಿನವ್ರು ಸೋತ್ರೆ ಸರ್ಕಾರ ಅಧಿಕಾರದಲ್ಲಿತ್ತು, ಅದಕ್ಕೆ ಗೆದ್ಬಿಟ್ರು ಅಂತ ಹೇಳ್ತಾರೆ. ಸೊ ಹಿಂದೆ ಆನ್ಗಲ್ ಉಪಚುನಾವಣೆ ನಡೀತಲ್ಲ ಉದಾಸಿ ಅವ್ರ ಸೀಟ್ಗೆ, ಸೊ ಅವತ್ತು ಯಾವ ಪಕ್ಷ ಅಧಿಕಾರದಲ್ಲಿತ್ತು? ಬಿಜೆಪಿ ಅಧಿಕಾರದಲ್ಲಿರ್ಲಿಲ್ವಾ? ಸೋತಿದ್ಯಾರು? ಬಿಜೆಪಿನೇ ತಾನೆ. ಶಿವಕುಮಾರ್ ಉದಾಸಿ ಅವರ ಸೀಟಲ್ಲಿ ಅನುಕಂಪದ ಆಧಾರದ ಮೇಲೆ ಸಜ್ಜನನವ್ರಿಗೆ ಓಟ್ ಹಾಕ್ಬೇಕಾಗಿತ್ತಲ್ಲ, ಯಾಕಲ್ಲಿ ನಮ್ ಪಕ್ಷ ಗೆಲ್ತು? ಅಲ್ಲ, ದಾವಣಗೆರೆಯಲ್ಲಿ ಏನಾಗಿರ್ಬೋದು? ಸೊ ಹಂಗೆ ಏನ್ ಗೊತ್ತಾ, ಚುನಾವಣೆ ಮಾಡಕ್ ಬರ್ಲಿಲ್ಲ ಅಂದ್ರೆ, ಅಥವಾ ಚುನಾವಣೆ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ, ಅಥವಾ ಚುನಾವಣೆಯಲ್ಲಿ ಸರಿಯಾಗಿ ಒಂದು ತಂಡವನ್ನ, ಗುಂಪನ್ನ ಕಟ್ಕೊಂಡು ಆ ಚುನಾವಣೆನ ಫೇಸ್ ಮಾಡಕ್ಕಾಗದೆ ಸೋತಾಗ ಸರ್ಕಾರ ಸಹಜವಾಗಿ ಸರ್ಕಾರ ಇತ್ತು, ಗೆದ್ಬಿಡ್ತು. ಮತ್ ನಾವ್ ಹೆಂಗ್ ಗೆದ್ದಿದ್ವಿ ಅವಾಗ? ಕಷ್ಟ ಪಡ್ಲಿಕ್ಕೆ ನಾಯಕತ್ವ ಇದೇ. ಏನ್ ಕಷ್ಟ ಇಲ್ಲ. ಏನು ಕಷ್ಟ ಇಲ್ವಾ? ಇಡೀ ನಮ್ಮ ಹಿಂದೆ ಎಲ್ಲ 18,000-20,000 ಮತಗಳಿಂದ ಗೆಲ್ತಿದ್ರಿ, ಈಗ ಬರೀ 5,000ಕ್ಕೆ ಬಂದಿದ್ದೀರಾ. ಇವರು ಎಸ್ ಮಲ್ಲಿಕಾರ್ಜುನ್ ಸತಿ ಸೋತಿಲ್ಲ, 2 ಬಾರಿ ಸೋತಿದ್ದಾರೆ. ಮತ್ತೆ ಅದ್ಯಾಕ್ ಲೆಕ್ಕಕ್ಕೆ ಬರಲ್ಲ? ಸೊ ಶಾಮನೂರ್ ಶಿವಶಂಕರಪ್ಪ ಅವ್ರು ಸೋತಿಲ್ವಾ? ಸೋತಿಲ್ಲ, MP ಎಲೆಕ್ಷನ್ ಅಲ್ಲಿ ಸೋತಿದ್ದಾರೆ. ಸೊ ಇವತ್ತು ಇದೊಂದು ಇದಿದೆಯಲ್ಲ, ಮುಸಲ್ಮಾನರಿಗೆ ಕಾಂಗ್ರೆಸ್ ಏನು ಮಾಡಿದ್ರೆ ಮುಸಲ್ಮಾನರು ಓಲೈಕೆ ಅಂತಾರೆ, ಮಾಡ್ಲಿಲ್ಲ ಅಂದ್ರೆ ಮುಸಲ್ಮಾನರನ್ನ ಅಟ್ಲೀಸ್ಟ್ ಓಲೈಕೆ ಮಾಡ್ತೀನಿ. ಅದನ್ನ ನಾವು ಯಾವಾಗ್ಲೂ ಮಾಡ್ಬೇಕಲ್ಲ, ನಿಮಗೆ ಬೇಕಾದಾಗ ಓಲೈಕೆ ಅವಾಗಲೇ ನೀವೇನಂತ ಹೇಳಿದ್ರಿ, ಜಾತ್ಯತೀತತೆ ಅಂದ್ರೆ ಏನು ಅಂತ. ಎಲ್ಲರಿಗೂ ಸಮಾನವಾದಂತ ಅವಕಾಶ, ಪ್ರಾತಿನಿಧ್ಯ ಕೊಡದೆ ಅದು ಸಮಾನ ಅವಕಾಶ ಅಂತ ನಿಮ್ಗೆ ಅನ್ಸುತ್ತಾ? ತಾತನೇ ಅಲ್ಲಿದ್ರು, ಮತ್ತೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರ, ಅಲ್ಲಿ ವೋಟ್ ಹಾಕಿದ್ದಾರೆ, ಜನ ಗೆಲ್ಸಿದ್ದಾರೆ, ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಇವತ್ತು ಕೇವಲ ಅಧಿಕಾರ ರಾಜಕಾರಣ ಒಂದೇ ನೀವು ಇದನ್ ಮಾಡಕ್ಕಾಗಲ್ಲ. ಮುಸಲ್ಮಾನರನ್ನ ಕಾಂಗ್ರೆಸ್ ಪಕ್ಷ ದುರುಪಯೋಗ ಪಡಿಸ್ಕೊಂಡ್ಬಿಡ್ತು ಅಂತ ಹೇಳೋದಿದೆಯಲ್ಲ, ಅದು ತುಂಬಾ ದೊಡ್ಡ ತಪ್ಪು. ಆಕ್ಚುಲಿ ಮುಸಲ್ಮಾನರು ಹಂಗೆ ಹೇಳೋ ಅಂತದ್ದೇ ದೊಡ್ಡ ಇದದು. ಯಾಕೆಂದ್ರೆ ಯಾರು ಕೂಡ ಬಳಸ್ಕೊಳಕ್ ಹೋಗಿಲ್ಲ. ಹಂಗಾರೆ DK ಶಿವಕುಮಾರ್ ಅವ್ರು ಬಳಸ್ಕೊಂಡ್ಬಿಟ್ರೆ, ಅವ್ರನ್ನ ಇದ್ ಮಾಡೋದಕ್ಕೆ ಒಕ್ಕಲಿಗರನ್ನ ಬಳಸ್ಕೊಂಡ್ಬಿಟ್ರು ಅಂತ ಹೇಳೋದು. ಈಶ್ವರ್ ಖಂಡ್ರೆ ಅವ್ರನ್ನ ಮಾಡಿದ್ರೆ ಬರೀ ಲಿಂಗಾಯತ್ರನ್ನ ಬಳಸ್ಕೊಂಡ್ಬಿಟ್ರು ಅಂತ ಹೇಳೋದು. ಆಮೇಲೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಇದ್ ಮಾಡ್ಬಿಟ್ರೆ ಬರೀ ನಾಯಕರನ್ನ ಬಳಸ್ಕೊಂಡ್ಬಿಟ್ರು. ಮಾದೇವಪ್ಪ ಪರಮೇಶ್ವರ್ ಇದ್ ಮಾಡೋದು ದಲಿತರನ್ನ ಇದ್ ಮಾಡ್ಬಿಟ್ರು. ಸೊ ಈ ತರದ್ದೊಂದು ಈಗಿನ ಇದ್ರಲ್ಲಿ ಮಾತಾಡುವಂತದ್ದು ಇದೆಯಲ್ಲ, ತಪ್ಪು. ಯಾವ್ದೇ ರಾಜಕಾರಣದಲ್ಲಾಗಿರ್ಬೋದು, ಯಾರೇ ಇದಾಗಿರ್ಬೋದು, ಅದನ್ನ ಮಾಡಕ್ ಹೋಗ್ಬಾರ್ದು. ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಕೊಡ್ಲಿಲ್ಲ ಅಂದಿದ್ದು ಈಗಲ್ಲ, ಮುಂದಿನ ಚುನಾವಣೆ. ಇವಾಗ ನೋಡಿ, ತುಮಕೂರು ನಗರ ಇವತ್ತಿಗೂ ಮುಸಲ್ಮಾನರಿಗೆ ಟಿಕೆಟ್ ಕೊಡೋದು. ಬೆಂಗಳೂರಿನಲ್ಲಿ ಎಷ್ಟು ಜನ ಕಾಂಗ್ರೆಸ್ ಶಾಸಕರು ಮುಸಲ್ಮಾನರು ಗೆದ್ದಿದ್ದಾರೆ? ಜಮೀರ್ ಅಹಮದ್, ರಿಜ್ವಾನ್, ಇವರೆಲ್ಲ ಗೆದ್ದಿದ್ದಾರೆ. ಸೊ ಅದಾದ್ಮೇಲೆ ನಿಮ್ಗೆ ಇವರು ಬಸವರಾಜ ಬೊಮ್ಮಾಯಿ ಅವ್ರ ಮಗ ನಿಂತ್ಕೊಂಡು, ಅವ್ರ ಮಗನ ವಿರುದ್ಧ ನಿಂತಿದ್ಯಾರು ಬೈ ಎಲೆಕ್ಷನ್ ಅಲ್ಲಿ? ಅಲ್ಲಿ ಇವರು ಲಿಂಗಾಯತರು ಟಿಕೆಟ್ ಕೇಳಿದ್ರಪ್ಪ, ನೀವು ವಿನಯ್ ಕುಲಕರ್ಣಿ ಅವರು ಮತ್ತೆ ಅವ್ರ ಪತ್ನಿ ಕೊಡ್ಬೇಕು ಅಂತ ಕೇಳಿದ್ರು. ಇವಾಗ ಕೊಡ್ಲಿಲ್ಲ ಅಂದಿದ ತಕ್ಷಣ ಹಂಗಾರೆ ಲಿಂಗಾಯತರು ವಿರೋಧಿನ ಕಾಂಗ್ರೆಸ್ ಪಕ್ಷ? ಅಲ್ಲಿ ಮುಸಲ್ಮಾನರು ಕೊಟ್ಬಿಟ್ರು, ಕಾಂಗ್ರೆಸ್ನವರೆಲ್ಲ ಲಿಂಗಾಯತರು ವಿರೋಧಿ ಅಂತ ಹೇಳಕ್ಕಾಗತ್ತಾ? ಇಲ್ಲಿ ಯಾರಿಗೋ ಟಿಕೆಟ್ ಕೊಟ್ಟಿದ ತಕ್ಷಣ ಈ ಸಮುದಾಯ ವಿರೋಧಿಗಳು ಅಂತ ಹೇಳಕ್ಕಾಗತ್ತಾ? ಹಂಗಾರೆ ಬಿಜೆಪಿನವರು ಅನಂತ್ ಕುಮಾರ್ ಹೆಂಡತಿಗೆ ಟಿಕೆಟ್ ಕೊಡ್ಲಿಲ್ಲಪ್ಪ, ಹಂಗಾರೆ ಬಿಜೆಪಿನವ್ರು ಒಂದ್ ಸಮುದಾಯದ ವಿರುದ್ಧ, ಮಹಿಳೆಯರ ವಿರುದ್ಧ ಅಂತ ಹೇಳಕ್ಕಾಗತ್ತಾ? ಸೊ ಎಷ್ಟೋ ಕಡೆ ನಿರಾಕರಣೆ ಮಾಡಿದ್ರೆ ದಾವಣಗೆರೆಯಲ್ಲಿ ಆ ಸಮುದಾಯ ನಿಮ್ಮ ವಿರುದ್ಧ ಬಿದ್ದಿಲ್ಲ ಅಂತ. ಈಗ ಪ್ರತಾಪ್ ಸಿಂಹಂಗ್ ಟಿಕೆಟ್ ಕೊಡ್ಲಿಲ್ಲ ಮೈಸೂರಲ್ಲಿ, ನಾವಲ್ಲಿ ಒಬ್ರು ಒಕ್ಕಲಿಗರಿಗೆ ಕೊಟ್ವಿ. ಹಂಗಾರೆ ಬಿಜೆಪಿ ಮಹಾರಾಜರು ಕೊಟ್ಬಿಟ್ರು, ಅವ್ರು ಒಕ್ಕಲಿಗರು ವಿರೋಧಿ. 2 ಸತಿ ಗೆದ್ದಿದ್ದಂತ ಪ್ರತಾಪ್ ಸಿಂಹ ಅಷ್ಟೆಲ್ಲ ಕನ್ಸ್ ಕಟ್ಕೊಂಡು ಆ ಎಕ್ಸ್ಪ್ರೆಸ್ ಹೈವೇ ನಾನ್ ಮಾಡಿದ್ದು, ಮೈಸೂರು ಟ್ರೈನ್ ನಾನ್ ತಂದಿದ್ದು, ಆ ಮೈಸೂರು ಪ್ಯಾಲೇಸ್ನೇ ನಾನೇ ಕಟ್ಟಿದ್ದು ಅಂತ ಹೇಳ್ತಿದ್ದಂತ ಪ್ರತಾಪ್ ಸಿಂಹಂಗ್ ಟಿಕೆಟ್ ಕೊಡದಲೆ, ಸ್ಮೋಕ್ ಬಾಂಬ್ ಹಾಕಿದಂತ ಪ್ರತಾಪ್ ಸಿಂಹಂಗ್ ಟಿಕೆಟ್ ಕೊಡದಲೆ ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ರು ಅಂತ ಹೇಳಕ್ಕಾಗತ್ತಾ? ಬಿಜೆಪಿಗೆ ಒಕ್ಕಲಿಗ ಸಮುದಾಯ ವೋಟ್ ಹಾಕಿಲ್ಲ ಅಂತ ಹೇಳಕ್ಕಾಗತ್ತಾ? ಸೊ ನೀವು ಒಂದ್ ಸಮುದಾಯಕ್ಕೆ ಟಿಕೆಟ್ ನಿರಾಕರಣೆ ಮಾಡಿ, ಒಂದು ಸಮುದಾಯ ಅಲ್ಲ, ಅದು ಒಬ್ಬ ವ್ಯಕ್ತಿಯನ್ನ, ಉಮೇದುವಾರಿಕೆಯನ್ನ ಆತನ ವ್ಯಕ್ತಿತ್ವದಿಂದ ನೋಡ್ಬೇಕಾಗತ್ತೆ ಹೊರತು ಜಾತಿಯಿಂದಲ್ಲ. ಯಾವತ್ತಿಗೂ ಅಲ್ಲಿ SDPI ವ್ಯಕ್ತಿ ಆ ರೀತಿ ನಿಂತು 18-19 ಸಾವಿರ ಮತಗಳನ್ನ ಪಡೆದಿರಲಿಲ್ಲ. ಆದ್ರೆ ಈ ಬಾರಿ 19,000 ಮತಗಳನ್ನ ಪಡೆದಿದ್ದಾರೆ ಬಿಡಿ. ಸಮುದಾಯ ಸ್ವಲ್ಪ ತಿರುಗಿ ಬಿದ್ದಿದೆ ಅಂತ ಅನ್ಸಲ್ಲ. ಅದೇ ಬಿಜೆಪಿನವ್ರು ಮಾತಾಡ್ತಾರೆ. ಇವತ್ತು SDPI ವಿರುದ್ಧ ಎಷ್ಟು ಕೇಸ್ ಹಾಕ್ಸಿದ್ದಾರೆ?
ಬಿಜೆಪಿ Popular ಬೆಂಬಲ Front of ಕೊಟ್ಟಿದ್ದಕ್ಕೆ India. SDPI ಗೆ ಅಷ್ಟು ಓಟ್ ಬಿತ್ತು ಅಂತ ಏನಾದ್ರು ಅವರು ಮತ್ತೆ ಬಿಜೆಪಿ ಅವರು ಇಬ್ರು ಕೂಡ ಮೈತ್ರಿಕೂಟದಲ್ಲಿ ಇರೋರೆ. ಓಕೆ. ಮೈಸೂರು ಗ್ರಾಮ ಪಂಚಾಯತಿನಲ್ಲಿ ಮೈತ್ರಿ SDPI-ನವರು ಮತ್ತೆ ಬಿಜೆಪಿನವರು ಮೈತ್ರಿ, ಅವ್ರು ಇಬ್ರು ಕಮ್ಯುನಲ್ಸ್. ಹ್ಮ್ ಅವ್ರಿಗೆ ಐಡಿಯಾಲಜಿ ಇಲ್ಲ, ಅಭಿವೃದ್ಧಿ ಐಡಿಯಾಲಜಿ ಇಲ್ಲ. ಅವ್ರಿಗೆ ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡೋರು. ಓಕೆ. ಯಾವತ್ತು ಹಂಗೆ ಇದ್ರೊಳಗೆ ಕೊಚ್ಚೆ ಗುಂಡಿ ಒಳಗೆ ಬಿದ್ದು ಓಡಾಡ್ತಿರ್ತಾರೆ. ಇವತ್ತು ಮುಸಲ್ಮಾನರಿಗೆ ಅಂತ ತಗೊಂಡ್ಬಂದ್ರೆ ಇವತ್ತು ಈ ರಾಜ್ಯದ DG ಯಾರು? ಇತಿಹಾಸದಲ್ಲಿ ಯಾವತ್ತಾದ್ರು ಬಿಜೆಪಿನವ್ರು ಕೊಟ್ಬಿಡ್ತಾರ? ಒಬ್ರು ಮುಸ್ಲಿಮ್ ಸಲೀಮ್, ಆಮೇಲೆ 3 ಜನ ಅಡಿಷನಲ್ ಅಡ್ವೊಕೇಟ್ ಜನರಲ್ಸ್ ಇದಾರೆ ಹೈಕೋರ್ಟ್ ಅಲ್ಲಿ, ಇತಿಹಾಸದಲ್ಲಿ ಒಬ್ರನ್ನ ತೋರಿಸಿ. ಅದಾದ ನಂತರ 2 ಅಡಿಷನಲ್ SPPಗಳಿದ್ದಾರೆ, ಅದ್ರೊಳೊಬ್ರು ಮಹಿಳೆ. ಅದನ್ನ ಯಾಕೆ ಮುಸಲ್ಮಾನ್ರು ಹೇಳಲ್ಲ? ಬಿಲ್ಕಿಸ್ ಬಾನು ಅಂತ ಅವ್ರನ್ನ ಕರ್ಕೊಂಡ್ಬಂದು MLC ಮಾಡಿದ್ರು. ಅಲ್ಲಿ ರಹೀಂ ಖಾನ್ ಇದಾರೆ, ಕನೀಜ್ ಫಾತಿಮಾ ಇದಾರೆ, ಆಮೇಲೆ ಬೆಳಗಾಮಲ್ಲಿ ಒಬ್ರು MLA ಇದಾರೆ. ಸೊ ಇದನ್ನ ಮುಸಲ್ಮಾನರನ್ನ ಬಳಸ್ಕೊಂಡ್ಬಿಟ್ರು. ಆಮೇಲೆ ಮುಖ್ಯಮಂತ್ರಿಗಳ ಕಾರ್ಯಾಲಯ ಈ ನಜೀರ್ ಅಹಮದ್ ಅವರು ಸಲಹೆಗಾರರಾಗಿದ್ರು. ಅಂಜುಮ್ ಪರ್ವೇಜ್, ಆಮೇಲೆ LK ಅತೀಕ್, ಗೇಟ್ ಪಾಸ್ ಕೊಟ್ಟವ್ರೆ. ಇನ್ನು ಎಲ್ಲಿದ್ದಾರೆ? ಯಾವ್ದೋ ಪ್ರಾಜೆಕ್ಟ್ ಅಲ್ಲಿ ಮಾತ್ರ ಇದ್ದಾರೆ. ಆದ್ರೆ ಅವರ ಅಲ್ಲ ಪಾಲಿಟಿಕ್ಸ್, ನೀವು ಎಲ್ಲಾನು ಪಾಲಿಟಿಕ್ಸ್ ಅಲ್ಲೇ ಅಂತ ನೋಡೋದಲ್ಲ. ಒಬ್ಬ ಮುಸಲ್ಮಾನರಿಗೆ ಅವರ ವಿದ್ಯೆಗೆ ತಕ್ಕನಾದಂತಹ ರೆಪ್ರೆಸೆಂಟೇಷನ್ ಕೂಡ ಕೊಡ್ಬೇಕು. ನೀವು ಇದರಲ್ಲಿ ಕಾನೂನು ಪ್ರಕ್ರಿಯೆನಲ್ಲಿ ಇವತ್ತು ಅವರೆಲ್ಲ ಮುಂದೆ ಇದ್ದಾರೆ. ಸೊ ಈ ಅವಕಾಶವನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ನೀವು ಅದನ್ನ ಹೆಂಗೆ ಅವಕಾಶ ಕೊಟ್ರೆ ಅಲ್ಪಸಂಖ್ಯಾತರು ಓಲೈಕೆ, ಅವಕಾಶ ಕೊಡ್ಲಿಲ್ಲ ಅಂದ್ರೆ ಅಲ್ಪಸಂಖ್ಯಾತರು. ನೀವೇನು ಅಷ್ಟು ಕಷ್ಟ ಪಡದೆ ಆರಾಮಾಗಿ ಗೆದ್ದಿದ್ರ ಅಂತ ಅನ್ಸುತ್ತೆ ನಿಮಗೆ? ಇದನ್ನ ಕಷ್ಟಪಡ್ದೇನೆ ಗೆದ್ದಿರೋದು. ಜನ ವೋಟ್ ಹಾಕಿದ್ದಾರೆ, ಜನರಿಗೆ ವೋಟ್ ಕೇಳಿದೀವಿ. ಆಯ್ತು, ಹಂಗಾರೆ ಇದರಲ್ಲಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಯಾರು ಕಷ್ಟಪಟ್ರಂಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಕಷ್ಟಪಟ್ರ? ಸೊ ಈಗ ಇವರು ಕುಮಾರಸ್ವಾಮಿ ಅವರು ಹಂಗಂದ್ರೆ ಏನು ಮಾಡೇ ಇಲ್ವಾ? ಬೆವರೇ ಸುರಿಸ್ಲಿಲ್ಲ. ಸೊ ಆತರ ರಾಜಕಾರಣದಲ್ಲಿ ಒಂದು ಸೋಲು ಮತ್ತೆ ಒಂದು ಇದನ್ನ ಮತ್ತೆ ಟಿಕೆಟ್ ಕೊಡುವಂತದ್ದಾಗಿರ್ಬೋದು. ಸೊ ಯಾವ್ದೋ ಒಂದು ಟಿಕೆಟ್ ಇವಾಗ ಅದು ಬಿಜೆಪಿಯಿಂದಾನೇ ಹುಟ್ಟಿರೋದು. ಈ ದರಿದ್ರ ಜಾತಿ ಇದು ಇದೆಯಲ್ಲ, ಯಡಿಯೂರಪ್ಪ ಅವರಿಂದ ಸ್ಟಾರ್ಟ್ ಆಗಿದ್ದು. ಹೌದು, ಅಧಿಕಾರ ತಪ್ಪಿಸ್ಬಿಟ್ರು. ಸದಾನಂದ ಗೌಡ ಒಕ್ಕಲಿಗರಿಗೆ ಅಧಿಕಾರ ತಪ್ಪಿಸ್ಬಿಟ್ರು. ಅದಾದ ನಂತರ ಅತಿ ಹೆಚ್ಚು ಮಾಡಿದ್ದು ಜಾತ್ಯತೀತ ಅಂತ ಹೆಸರು ಇಟ್ಕೊಂಡಿರುವಂತ DK ಶಿವಕುಮಾರ್ ಗೌಡ್ರ ಹೆಸರು ರಾಜಕೀಯ ಮಾಡಲ್ಲ ಅಂತ ಅನ್ಸುತ್ತಾ? ಇವತ್ತು ಏನು ಮಾಧ್ಯಮಗಳು ಪ್ರತಿ ದಿವಸ ಒಕ್ಕಲಿಗರ ನಾಯಕ ಹಂಗೆ ಹಿಂಗೆ ಅಂತ ಹೇಳಿ ಇದ್ ಮಾಡ್ತಾ ಇದಾರೆ, ಮುಖ್ಯಮಂತ್ರಿ ಪದವಿಯನ್ನ ಕೊಡ್ಬೇಕು ಅಂತ ಹೇಳಿ ಇದ್ ಮಾಡ್ತಾ ಇದಾರೆ. ಒಂದಿನ DK ಶಿವಕುಮಾರ್ ಅವ್ರ ಬಾಯಲ್ಲಿ ನಾನು ಒಕ್ಕಲಿಗ ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಮಾಡಿ ಅಂತ ಬಂದಿದ್ರೆ ಹೇಳಿ. ಪಕ್ಷಕ್ಕೆ ದುಡ್ದಿದ್ದಾರೆ, ಇವತ್ತು ಸಂಘಟನೆ ಮಾಡಿದ್ದಾರೆ, ಅದ್ರ ಆಧಾರದ ಮೇಲೆ ಮಾಡ್ತಾ ಇರುವಂತದ್ದು. ಸಿದ್ದರಾಮಯ್ಯ ಅವ್ರನ್ನು ಕೂಡ ಯಾವ್ದೋ ಒಂದು ಜಾತಿಗೋಸ್ಕರ ಮಾಡಿರುವಂತದಲ್ಲ, ಅವರ ಒಂದು ಎಫಿಷಿಯನ್ಸಿಗೋಸ್ಕರ ಮಾಡಿರೋದು.